ನಮಸ್ತೆ ಎಲ್ಲರಿಗೂ. ಸೊ ಬೆಳಿಗ್ಗೆ ಹೇಳಿದ್ದೆ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಇನ್ನು ಮಾಡಲ್ಲ ಅಂತ. ಸೊ ಈಗ ಕೆಲಸ ಮುಗಿಸ್ಕೊಂಡು ವಾಟ್ಸಪ್ ಮೆಸೇಜ್ ನೋಡಬೇಕಿದ್ರೆ ಇವತ್ತು ಮಧ್ಯಾಹ್ನ ನನಗೆ ಮತ್ತು ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿಗೆ ಸ್ವಲ್ಪ ಒಂದು ಜಗಳ ಆಯಿತು. ಜಗಳ ಅಂದರೆ ಇದ್ದಿದೆ, ಆಚೆ ಹೇಳೋದು ಇದು ಮಾಡೋದು. ಸೊ ಇವನ್ ಹಿಸ್ಟ್ರಿ ನಾನು ಮೊನ್ನೆಯಿಂದ ತೆಗಿತಾ ಇದ್ದೀನಿ. ಇವತ್ತು ನನಗೆ ಅದರ ಮಾಹಿತಿ ಬಂತು. ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿ ಅಂತ ನಾನು ಹೆಸರಿಟ್ಟಿದ್ದು. ಯಾಕಂದರೆ ಅವನ ಮುಖ ಒಂಥರ ಅಂಬಟೆ ಥರ ಇದೆ. ಅವನ ಕೆನ್ನೆ ನೋಡಿದರೆ ಗೊತ್ತಾಗುತ್ತೆ, ಕಳ್ಳ ಲಕ್ಷಣ. ನಾನು ಹೇಳಿದ್ದೆ ಇವನೊಬ್ಬ ದೊಡ್ಡ ಕಾಮುಕ ಇರಬೇಕು, ಮುಖ ನೋಡಿದರೆ ರೇಪಿಸ್ಟ್ ಥರ ಒಂದು ಇದಿದೆ. ಮತ್ತು ಅವನ ಸ್ವಲ್ಪ ಮುಂಬೈ ಮೂಲದಲ್ಲಿ ನಾಸಿಕದಲ್ಲಿ ಇರೋದವನು ಒಂದು ಡಾಬಾದಲ್ಲಿ ಕೆಲಸಕ್ಕಿದ್ದಾನೆ, ಮ್ಯಾನೇಜರ್ ಅಂತ ಹೇಳ್ತಾನೆ. ಗೊತ್ತಿಲ್ಲ, ಅವನು ಹೇಳ್ತಾರೆ ನಾನು ಯಾವತ್ತು ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿರ್ತೀನಿ, ಏನು ಆನ್ಲೈನ್ ಅಂತ ಗೊತ್ತಿಲ್ಲ ಅಂತ. 24 ಗಂಟೆ ನೀವು ಅವನ ಮೊಬೈಲ್ ನೋಡಿದರೆ ಆನ್ಲೈನೇ ಇರ್ತಾನೆ. ಮತ್ತು ರಾತ್ರಿ ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ ಮಾಡೋದು. ಒಂದು ತಪ್ಪಿ ನನಗೆ ಬಂದಿತ್ತು, ಆವಾಗ ನನ್ನಲ್ಲಿ ಸರಿ ಇದ್ದ, ನನ್ನ ಅಕ್ಕ ಅಂತ ಕರೀತಿದ್ದ. ಇಮ್ಮಿಡಿಯೇಟ್ ನಂಗೆ ಒಂದು ಕೆಟ್ಟ ಮೆಸೇಜ್ ಬಂತು. ನಾನು ಏನಿದು ಯಾರಿಗೆ ಕಳಿಸಿದ್ದು ಅಂತ ಹೇಳಿದ್ರೆ, ಸಾರಿ ಅಕ್ಕ ತಪ್ಪಿ ಬಂದಿದ್ದು ಅಂತ. ಆ ಪದಗಳನ್ನು ನಾನು ಹೇಳಲ್ಲ. ಸೊ ಅವನಿಗೆ ರಾತ್ರಿ ಏನೋ ಒಂದು ಬಿಸ್ನೆಸ್ ಇದೆ, ಹೆಣ್ಮಕ್ಳ ಜೊತೆ ಚಾಟಿಂಗ್ ಮಾಡೋದು. ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿ ಮೂಲತಃ ಐ ಥಿಂಕ್ ಕಾರ್ಕಳದವನು, ಈ ಕಡೆ ಏನೋ ಅನ್ನಿಸ್ತದೆ. ನಾಸಿಕದಲ್ಲಿ ಇವನು ಇರೋದು, ಒಂದು ಹೋಟೆಲಲ್ಲಿ ಡಾಬಾದಲ್ಲಿ ಇರೋದು. ಮ್ಯಾನೇಜರ್ ಅಂತ ಹೇಳ್ತಾನೆ. ಹೆಸರು ಅವನು ಯಾರು ಕೇಳಿದ್ರು ಅವನು ಬಾಯಿ ಬಿಟ್ಟರೆ ಹೇಳೋದು ಬಂಡಲ್. ಅವನನ್ನು ಬಂಟ್ರ ಸಂಘದಿಂದ ಹೊರಗೆ ಹಾಕಿದ್ದಾನಂತೆ. ಸೊ ಬಂಡಲ್ ಬಡಾಯಿ ಮಹಾದೇವ ಅಂತಿದ್ದಾನಲ್ಲ, ಸೊ ಬಂಡಲ್ ಹರಿಣಾಕ್ಷ ಶೆಟ್ಟಿ ಅಂತಲೇ ಅವನು ಫೇಮಸ್ ಅಂತೆ. 1 ವರ್ಷದ ಮೊದಲು ಇವನು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಲಕ್ಷಾಂತರ ಸಾಲ ಮಾಡಿ 1.5 ವರ್ಷ ಇರಲಿಲ್ಲ ಎಲ್ಲಿ ಮುಂಬೈಯಲ್ಲಿ ಎಲ್ಲಿ ನಾಸಿಕದಲ್ಲಿ ಇರಲಿಲ್ಲ. ಮತ್ತು ಇನ್ನೊಂದು ವಿಚಾರ ಅಂದರೆ ಇವನಿಗೆ 2 ಮದುವೆ ಆಗಿದೆ. ಒಂದು ಹೆಂಡತಿ ನಾಸಿಕದಲ್ಲೂ, ಒಂದು ಹೆಂಡತಿ ಬಾಂಬೆಯಲ್ಲೂ ಇದ್ದಾಳೆ. ಅಲ್ಲಿ ಒಂದು ಮಗು ಇದೆ, ಇಲ್ಲಿ ಗೊತ್ತಿಲ್ಲ ಮಕ್ಕಳಿದ್ದಾರಂತ. ಒಂದು ಮಗು ಮತ್ತು ಅಮ್ಮ ಬಾಂಬೆಯಲ್ಲಿದೆ. ಮತ್ತು ಇಬ್ಬರದ್ದು ಡೀಟೇಲ್ಸ್ ಇನ್ನೂ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಯಾಕಂದರೆ ಇಂಥ ವಿಚಾರಗಳು ಮಾತಾಡುವಾಗ ದಾಖಲೆ ಇಲ್ಲದೆ ಮಾತಾಡಬಾರ್ದು. ಇನ್ನೊಂದು ಹೆಂಡತಿ ಡೀಟೇಲ್ಸ್ ಸ್ವಲ್ಪ ಸಿಕ್ಕಿದೆ. ಸೊ ನಾಸಿಕದಲ್ಲಿ ಒಬ್ಬರಿದ್ದಾರೆ, ಮುಂಬೈಯಲ್ಲಿ ಒಬ್ಬರಿದ್ದಾನೆ. 2 ಸಂಸಾರವನ್ನು ಅವನು ಸಾಕ್ತಾ ಇದ್ದಾನೆ. ಅದಲ್ಲದೆ ಇನ್ನು ಹೆಣ್ಣು ಮಕ್ಕಳ ಮೇಲೆ ಇದು ಹಾಕಿದ್ದಾನೆ. ಇನ್ನು ನೆಕ್ಸ್ಟ್ ಕಣ್ಣು ಅವನಿಗೆ ವಿಜಯನಾರವಿ ಮೇಲೆ. ಅಲ್ಲಿ ವಿಜಯನಾರವಿ ಮತ್ತು ಅಲ್ಲಿ ಫೈಟ್ ಆಗ್ತಿದೆ. ಎಣ್ಣೆ ಬಾಂಡು ಮತ್ತು ಹರಿಣಾಕ್ಷನಿಗೆ ವಿಜಯನಾರವಿ ಮೇಲೆ ವಿಚಾರದಲ್ಲಿ ತುಂಬ ಜಗಳ ಆಗ್ತಿದೆ. ಸೊ ಇದಿಷ್ಟು ನನಗೆ ಬಂದ ಮಾಹಿತಿ. ಇನ್ನಷ್ಟು ವಿಷಯ ನಿಮಗೆ ಹೇಳ್ತೀನಿ. ಯಾಕಂದರೆ ನಾನು ಹೆಂಡತಿಯರ ವಿಷಯ ಹೇಳುವಾಗ ಹೆಂಡತಿಯರ ಪರ್ಮಿಷನ್ ಬೇಕು. ನಾನೊಬ್ಬರಿಗೆ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ ಇಬ್ಬರ ದಾಖಲೆಯನ್ನು. ಸೊ ಅದು ಹೇಳ್ತೀನಿ. ಮತ್ತು ಇದೀಗ ಬಂದ ಸುದ್ದಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ದು, ಅನಿತಾ ಕಾಸರಗೋಡು ಎಲ್ಲೋ ಓಡಿ ಹೋಗಿದ್ದಾರೆ ಅಂತ. ಎಲ್ಲಿ ಓಡಿ ಹೋಗಲ್ಲ. ಅನಿತಾ ಕಾಸರಗೋಡು ನಮ್ಮ ಎಣ್ಣೆ ಬಾಂಡಿದ್ದು ಕತೆ ಮುಗಿಯೋ ತನಕ ಇರ್ತಾನೆ. ಇದು ನಮ್ಮಿಬ್ಬರದು ಫೈಟ್ ಮುಗಿಯೋದಲ್ಲ. ಅವನು ಎಷ್ಟು ಹೇಳಿದರೂ ಅವನು ಸರಿಯಾಗೋದಿಲ್ಲ, ನಾನು ಬಿಡಲ್ಲ ಅವನನ್ನು. ಸೊ ಈ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಈಗ ಇನ್ನೊಂದು, ನಾನು ಧರ್ಮಸ್ಥಳ ವಿಚಾರದಲ್ಲಿ ಮಾತಾಡೋದಕ್ಕಿಂತ ಸೊ ಇದರಲ್ಲಿರುವ ಈ ಹೋರಾಟದಲ್ಲಿರುವ ಒಬ್ಬೊಬ್ಬರ ಕಾಮುಕರ ಪರಿಚಯ ನಾನು ನಿಮಗೆ ಮಾಡಿಸ್ತೀನಿ. ಹೋರಾಟಗಾರರ ಕಾಮುಕರದ್ದು. ಸೊ ಒಬ್ಬೊಬ್ಬರದು ನನಗೆ ಯಾರು ಅಲ್ಲಿ ಕಮೆಂಟ್ ಮಾಡ್ತಾರಲ್ಲ, ಅಲ್ಲಿ ಬಂದು ನನ್ನ ವಿರುದ್ಧವಾಗಿ ಅವರದ್ದು ಎಲ್ಲ ಡೀಟೇಲ್ಸ್ ತಗೊಂಡು ನಾನು ಇದನ್ನು ಮಾಡ್ತೀನಿ. ಇನ್ನು ಹರಿಣಾಕ್ಷ ಶೆಟ್ಟಿದು ಕತೆ ಇಷ್ಟೇ. ಅವನು ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ, ಅದಕ್ಕೆ ಅವನನ್ನು ಟಾರ್ಗೆಟ್ ಮಾಡಿದ್ದು. ಇನ್ನೊಬ್ಬ ಪುಡಿ ಒಬ್ಬ ಇದ್ದಾನೆ ಹುಡುಗ, ಅವನು ನಮ್ಮ ಶೈಲಜಾ ಆಂಟಿದು ಕ್ಲೋಸು, ಆಯಿತಾ. ಅವನು ನನಗೆಲ್ಲ ವೀಡಿಯೋ ಕಳಿಸ್ತಿದ್ದು. ಅವನ ಹೆಸರು ವಿವೇಕ್ ಅಂತ. ಅವನು ಸ್ವಲ್ಪ ಮೊದಲು ನನಗೆ ಕಾಂಟ್ಯಾಕ್ಟ್ ಆಗಿದ್ದು, ಜಾಬ್ ಬೇಕು ಅಂತ ಹೇಳಿ. ಮತ್ತು ನಾನು ಚಂದ ಇದು ಮಾಡಿದೆ. ಈ ಎಣ್ಣೆ ಬಾಂಡಿದ್ದು ಗ್ರೂಪಿಂದೆಲ್ಲ ಮೆಸೇಜ್ ಕಳಿಸ್ತಿದ್ದು ಅವನು ಶೈಲು ಆಂಟಿದು ದೊಡ್ಡ ಫ್ಯಾನು, ಆಯಿತಾ. ಇವನು ಇನ್ನೊಬ್ಬ ಕಾಮುಕ, ಆಯಿತಾ, ವಿವೇಕ್ ಅಂತ ಹೆಸರು. ಅವನು ನಾನಿವತ್ತು ಬೆಳಗಿನ ವಿಡಿಯೋದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳು ಮುಸ್ಲಿಂ ಬಾಂಧವರಿಗೆ ಅಂತ ಹೇಳಿದ್ದೇನೆ. ಕಾರಣ ಇಷ್ಟೇ, ನಾವೊಂದು ಮುಸ್ಲಿಂ ಸಮುದಾಯದ ನಡುವೆ ಬೆಳೆದ ಒಂದು ಹಿಂದೂ ಕುಟುಂಬ ನಮ್ಮದು. ಅಷ್ಟು ಅನ್ಯೋನ್ಯವಾಗಿ ನಾವು ಒಂದು ಮುಸ್ಲಿಂ ಜನಾಂಗದವರು ನಮ್ಮನ್ನು ರೆಸ್ಪೆಕ್ಟ್ ಕೊಡ್ತಿದ್ರು, ನಾವು ಅವರ ಇದಕ್ಕೆ ಇದು ಮಾಡ್ತಿದ್ವಿ. ಈಗಲೂ ಅಷ್ಟೇ, ನನ್ನ ತಮ್ಮಲ್ಲಿ ಒಬ್ಬನೇ ಇರೋದು. ಒಂದು ತುಂಬ ಮುಸ್ಲಿಂ ಸಮುದಾಯದ ನಡುವೆ ಒಂದು ಫ್ಯಾಮಿಲಿ. ನಮಗೂ ಅವರಿಗೂ ಒಂದು ಒಳ್ಳೆ ಬಾಂಧವ್ಯ ಇದೆ ಸಮುದಾಯದವರಿಗೆ. ನಾನು ಯಾವತ್ತೂ ಮುಸ್ಲಿಂ ಸಮುದಾಯವನ್ನು ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ಒಂದೇ ಒಂದು ಕಾರಣಕ್ಕಾಗಿ, ಅವರಲ್ಲಿರುವ ಯೂನಿಟಿಗಾಗಿ. ಸೊ ನಾನು ಹೇಳ್ತಿದ್ದೇನೆ ನಿಮಗೆ. ಆ ಗ್ರೂಪಲ್ಲಿ ಹಾಕಿದ ಒಂದು ಮೆಸೇಜ್ ವೈರಲ್ ಮಾಡಿದ. ಆ್ಯಕ್ಚುಲಿ ಸಮೀರಿಗೆ ಸಪೋರ್ಟ್ ಮಾಡಿ ಮುಸ್ಲಿಮ್ಸ್ ಬರ್ತಿದ್ರೆ, ಅವತ್ತು ನಿಲ್ತಿದ್ರೆ, ಇವತ್ತೊಂದು ಸೌಜನ್ಯ ಹೋರಾಟಕ್ಕೆ ಒಂದು ಧ್ವನಿ ಆಗ್ತಿತ್ತು ಅಂತ. ಬಿಡಿ, ಅದು ಆಗಿ ಹೋದ ವಿಚಾರ. ಆ್ಯಕ್ಚುಲಿ ಸಮೀರನ್ನು ಕೂಡ ಮಟ್ಟನ್ನು ತಂದು ಟ್ರ್ಯಾಪ್ ಮಾಡಿದ್ದು. ಪಾಪ ಹುಡುಗನಿಗೆ 4-5 ಕೇಸ್ ಹಾಕಿದ ಮೇಲೆ ಬಿಟ್ಬಿಟ್ರಿ ಇವರು. ಅವನ ಪಾಡಿಗಿದ್ದಾನೆ, ಮನೇನೂ ಇಲ್ಲ, ಏನೂ ಇಲ್ಲ, ಲ್ಯಾಪ್ಟಾಪ್ ಅದು ಇದೆಲ್ಲ ಪೊಲೀಸ್ ಸೀಸ್ ಮಾಡಿದ್ದಾರೆ. ಅವನ ಜೀವನವನ್ನೇ ಹಾಳು ಮಾಡಿದ್ರು ಇವರು. ಈ ಮಟ್ಟಣ್ಣ ಒಬ್ಬೊಬ್ಬರು ಹುಡುಗರನ್ನು, ಒಂದಲ್ಲ ಎರಡಲ್ಲ ಸಾವಿರಾರು ಹುಡುಗರ
ಒಂದು ಜೀವನ ಭವಿಷ್ಯವನ್ನೇ ಹಾಳು ಮಾಡಿದ್ದಾರೆ. ತನ್ನ ರೊಚ್ಚಿಗೆದ್ದ ಭಾಷಣದಲ್ಲಿ ಪ್ರೇರಿತರಾಗಿ ಬಂದು ಈ ಮಕ್ಕಳಿಗೆ ತನಗೆ ಮದುವೆ ಇಲ್ಲ, ಇದು ಗತಿ ಇಲ್ಲ, ಗೋತ್ರ ಇಲ್ಲ, ಕೆಲಸ ಇಲ್ಲ, ಎಲ್ಲ ಅಲ್ಲೆಲ್ಲಾಡ್ತಾ ಇದ್ದಾರೆ. ಇರಲಿ ಬಿಡಿ, ಅವರವರಿಗೆ ಅನುಭವ ಹೊರಗೆ ಬರ್ತಾರೆ ಅಷ್ಟೇ. ಇನ್ನು ಗುಳ್ಳೆ ಹರಿಣಾಕ್ಷ ಶೆಟ್ಟಿಯರ 2 ಹೆಂಡತಿಯರ ಕತೆ ಮುಂದುವರಿತದೆ, ಕಾಯ್ತೇವೆ.